ಕೇಂದ್ರ ಶಿಕ್ಷಣ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಧರ್ಮೇಂದ್ರ ಪ್ರಧಾನ್. ಈಗ ದೆಹಲಿಯ ಪಂಚಾತಾರ ಹೋಟೆಲ್ನಲ್ಲಿ ಅದಕ್ಕೆ ಸಂಭ್ರಮಾಚರಣೆ ಮಾಡಿದ್ರು ಯಾರು ಸಿಜೆಪಿ ಹುಡುಗರುಗಳು. ಈ ಸಂಭ್ರಮದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದಂತೆ ಸಿಜೆಪಿ ಸಂಘಟನೆ ವಿರುದ್ಧ ಟೀಕೆಗಳು ಕೇಳಿ ಬರುತ್ತಿವೆ. ವಿಡಿಯೋದಲ್ಲಿ ಸಿಜೆಪಿಯ ಪ್ರಮುಖ ವಕ್ತಾರರಾದ ಸೌರವ್ ದಾಸ್ ಮತ್ತು ಅಶುತೋಷ್ ರಾಂಕಾ ಸೇರಿದಂತೆ ಹಲವು ಯುವ ಕಾರ್ಯಕರ್ತರು ಐಷಾರಾಮಿ ಹೋಟೆಲ್ನಲ್ಲಿ ಸಂಭ್ರಮಿಸುತ್ತಿರುವ ದೃಶ್ಯಗಳು ಕಂಡುಬಂದಿದೆ. ಆದರೆ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಅಭಿಜಿತ್ ದಿಪ್ಕೆ ಈ ಕಾರ್ಯಕ್ರಮದಲ್ಲಿ ಕಾಣಿಸದಿರುವುದು ಕೂಡ ಚರ್ಚೆಗೆ ಕಾರಣವಾಗಿದೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಸಿಜೆಪಿ ಹಲವು ವಾರಗಳ ಕಾಲ ದೆಹಲಿಯಲ್ಲಿ ನಿರಂತರ ಪ್ರತಿಭಟನೆ ನಡೆಸಿತ್ತು. ಸಚಿವರ ರಾಜೀನಾಮೆಯ ಬಳಿಕ ನಡೆದ ಈ ಸಂಭ್ರಮಾಚರಣೆ ಒಂದು ಕಡೆ ಬೆಂಬಲಿಗರಲ್ಲಿ ಹರ್ಷ ಮೂಡಿಸಿದ್ರೆ, ಮತ್ತೊಂದೆಡೆ ಅದರ ವೈಭವದ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆಗಳು ಎದ್ದಿವೆ. ಈ ಕುರಿತು ಪ್ರತಿಕ್ರಿಯೆ ಕೊಟ್ಟಂತ ಸುಪ್ರೀಂ ಕೋರ್ಟ್ ವಕೀಲ ಹಾಗೂ ಬಿಜೆಪಿ ರಾಜ್ಯಸಭಾ ಸದಸ್ಯ ಮಹೇಶ್ ಜೇಠ್ಮಲಾನಿ ಪಂಚತಾರಾ ಹೋಟೆಲ್ನಲ್ಲಿ ನಡೆದ ಸಂಭ್ರಮಾಚರಣೆಯನ್ನ ತೀವ್ರವಾಗಿ ಟೀಕಿಸಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರ್ತಕ್ಕಂಥ ವಿಡಿಯೋ ಉಲ್ಲೇಖಿಸಿ, ವಾರಗಳ ಕಾಲ ನಡೆದ ಪ್ರತಿಭಟನೆಗೆ ಹಣಕಾಸು ಒದಗಿಸಿದವರು ಯಾರು? ನೂರಾರು ಕಾರ್ಯಕರ್ತರ ಪ್ರಯಾಣ, ವಸತಿ, ಆಹಾರ ವೆಚ್ಚವನ್ನ ಯಾರು ಭರಿಸಿದ್ರು? ಪಂಚತಾರಾ ಹೋಟೆಲ್ನ ಬಿಲ್ ಪಾವತಿಸಿದ್ದು ಯಾರು ಅಂತ ಪ್ರಶ್ನಿಸಿದ್ದಾರೆ. ಜೇಠ್ಮಲಾನಿ ಅವರ ಈ ಪ್ರಶ್ನೆಗಳನ್ನ ಸಿಜೆಪಿಯ ನಿಧಿಯ ಮೂಲ ಮತ್ತು ಸಂಘಟನೆಯ ಹಣಕಾಸಿನ ಪಾರದರ್ಶಕತೆ ಕುರಿತು ಹೊಸ ಚರ್ಚೆಗೆ ನಾಂದಿ ಹಾಡಿದೆ. ಸಿಜೆಪಿ ಬೆಂಬಲಿಗರು ಹೋರಾಟದ ಯಶಸ್ಸನ್ನು ಆಚರಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಸಮರ್ಥಿಸಿಕೊಳ್ತಿದ್ದಾರೆ. ಆದರೆ ಪ್ರತಿಭಟನೆಯ ನಂತರ ಐಷಾರಾಮಿ ಹೋಟೆಲ್ನಲ್ಲಿ ನಡೆದ ಸಂಭ್ರಮಾಚರಣೆ ಸಾರ್ವಜನಿಕ ಚಳುವಳಿಯ ಮೌಲ್ಯಗಳಿಗೆ ಹೊಂದಿಕೆಯಾಗುತ್ತದೆಯೇ ಎಂಬ ಪ್ರಶ್ನೆಯನ್ನ ವಿರೋಧಿಗಳು ಮತ್ತು ಹಲವು ಸಾಮಾಜಿಕ ಜಾಲತಾಣ ಬಳಕೆದಾರರು ಎತ್ತಿದ್ದಾರೆ. ಏನಪ್ಪ, ದುಡ್ಡಿಲ್ದಿರೋ ಅಲ್ಲಿ ಪಾರ್ಟಿ ಮಾಡ್ತಾವ್ರೆ. ಬಟ್ ಅವರವ್ರು ದುಡ್ಡು ಯಾರೋ ಕೊಟ್ಟಿದ್ರು, ಈಗ ತನಿಖೆ ಆದ್ರೆ ಗೊತ್ತಾಗತ್ತೆ ಏನು ಅಂತ. ಬಟ್ ಅಂತದ್ದೇನು ಅಂತ ಗೊತ್ತಾಗ್ತಿಲ್ಲ. ಏನ್ ರೋಡ್ ಈ ಜಂಜಿಗಳಪ್ಪ ಅವರೆಲ್ಲ ಹೋಗದೆ ಪಬ್ಗೆ, ಕ್ಲಬ್ಗೆ, ಅಲ್ಲೋ ಪಾರ್ಟಿ ಮಾಡ್ಕೊಂಡವ್ರೆ. ಬಟ್ ಹಂಗೂ ದುಡ್ಡು ಗಿಡ್ಡು ಯಾರು ಕೊಟ್ಟಿರೋ ತನಿಖೆ ಮಾಡ್ಬೋದಪ್ಪ, ತಪ್ಪೇನಿಲ್ಲ. ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಎನ್ಡಿಎಗೆ ಮರಳಿದ್ದನ್ನು ವಿರೋಧಿಸಿ ದಶಕದ ಹಿಂದೆ ಜೆಡಿಯು ತೋರೆದಿದ್ದ ಮಾಜಿ ಸಂಸದ ಹಾಗೂ ಆರ್ಜೆಡಿ ಮುಖಂಡ ಅರ್ಜುನ್ ರಾಯ್ ಇಂದು ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಪಾಟ್ನಾದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಸಂಜಯ್ ಸರೋಗಿ ಅವರ ಸಮ್ಮುಖದಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ಅವರು ಕಮಲಪಾಳ್ಯ ಸೇರಿದರು. 2024 ಲೋಕಸಭಾ ಚುನಾವಣೆಯಲ್ಲಿ ಸೀತಾಮಡಿ ಕ್ಷೇತ್ರದಿಂದ ಆರ್ಜೆಡಿ ಟಿಕೆಟ್ನಲ್ಲಿ ಸ್ಪರ್ಧಿಸಿದ್ದ ಅರ್ಜುನ್ ರಾಯ್ ಹಿಂದೆ ಎನ್ಡಿಎ ಸಂಚಾಲಕರಾಗಿದ್ದ ದಿವಂಗತ ಶರತ್ ಯಾದವ್ ಅವರ ನಿಕಟವರ್ತಿಯಾಗಿದ್ದರು. 2013ರಲ್ಲಿ ನಿತೀಶ್ ಕುಮಾರ್ ಬಿಜೆಪಿ ಮೈತ್ರಿ ತೊರೆದಾಗ ಶರತ್ ಯಾದವ್ ಅವರೊಂದಿಗಿದ್ದ ರಾಯ್ 2017ರಲ್ಲಿ ನಿತೀಶ್ ಕುಮಾರ್ ಪುನಃ ಆರ್ಜೆಡಿ ಕಾಂಗ್ರೆಸ್ ಮೈತ್ರಿ ಕಳೆದುಕೊಂಡು ಬಿಜೆಪಿ ಜೊತೆ ಹೋದಾಗ ಅದನ್ನು ತೀವ್ರವಾಗಿ ವಿರೋಧಿಸಿತು. ಬಳಿಕ ಲೋಕತಾಂತ್ರಿಕ ಜನತಾದಳ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಈ ಪಕ್ಷವು 2022ರಲ್ಲಿ ಜೆಡಿಯು ಜೊತೆ ವಿಲೀನಗೊಂಡಿತ್ತು. ಅರ್ಜುನ್ ರಾಯ್ ಅವರನ್ನ ಪಕ್ಷಕ್ಕೆ ಆತ್ಮೀಯವಾಗಿ ಬರಮಾಡಿಕೊಂಡ ಬಿಜೆಪಿ ನಾಯಕ ಸಂಜಯ್ ಸರೋಗಿ ರಾಯ್ ಅವರ ಆಗಮನದಿಂದ ಬಿಹಾರದಲ್ಲಿ ಬಿಜೆಪಿ ಮತ್ತಷ್ಟು ಬಲಗೊಳ್ಳಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಜುಲೈ 30ರಂದು ನಡೆದಿರತಕ್ಕಂಥ ಬಂಕಿಪುರ ವಿಧಾನಸಭಾ ಉಪಚುನಾವಣೆ ಹಿನ್ನೆಲೆಯಲ್ಲಿ ಜನ್ ಸ್ವರಾಜ್ ಪಕ್ಷದ ಸಂಸ್ಥಾಪಕ ಪ್ರಶಾಂತ್ ಕಿಶೋರ್ ನಡೆಸುತ್ತಿರುವ ಯಾದವ ಸಮುದಾಯದ ಬಾಗಿಲು ತಟ್ಟುವ ತಂತ್ರಕ್ಕೆ ತಿರುಗೇಟು ನೀಡಲು ಬಿಜೆಪಿ ರಾಜಕೀಯ ನಡೆ ಇಟ್ಟಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. 1995ರಿಂದ ಬಿಜೆಪಿ ಗೆಲ್ಲುತ್ತಾ ಬಂದಿರತಕ್ಕಂಥ ಈ ಕ್ಷೇತ್ರದಲ್ಲಿ ಪ್ರಶಾಂತ್ ಕಿಶೋರ್ ಅವರು ಯಾದವ ಸಮುದಾಯದ ಬೆಂಬಲ ಗಿಟ್ಟಿಸಲು ಬಂಟ ಯಾದವ್ ಕೊಲೆ ಪ್ರಕರಣವನ್ನ ಪ್ರಮುಖವಾಗಿ ಪ್ರಸ್ತಾಪಿಸಿ ಪ್ರಚಾರ ನಡೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರಭಾವಿ ಯಾದವ ನಾಯಕ ಅರ್ಜುನ್ ರಾಯ್ ಸೇರ್ಪಡೆ ಬಿಹಾರ ರಾಜಕೀಯದಲ್ಲಿ ಹೊಸ ಸಂಚಲನ ಮೂಡಿಸಿದೆ. ಪ್ರಶಾಂತ್ ಕಿಶೋರ್ ಪಾರ್ಟಿ ಕಟ್ಟೆ ಸೋತಿದ್ರು. ಬಟ್ ಈಗ ಬೈ ಎಲೆಕ್ಷನ್ ಕಂಟೆಸ್ಟ್ ಅಂದ್ರೆ ಲೈಕ್ ಅವ್ರ ಪಾರ್ಟಿ ಸೋತಿತ್ತು, ಈಗ ಅವ್ರು ಕಂಟೆಸ್ಟ್ ಮಾಡಿದ್ದಾರೆ. ಅದು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಕ್ಷೇತ್ರದಲ್ಲಿ ಅವ್ರು ರಾಜೀನಾಮೆ ಕೊಟ್ಟರು, ಅವ್ರು ರಾಜ್ಯಸಭೆಗೆ ಮೆಂಬರ್ ಆದ್ರು ಆ ಕಾರಣಕ್ಕೆ. ಬಟ್ ಬಿಜೆಪಿಯ ಮರ್ಯಾದೆ ಪ್ರಶ್ನೆ ಇದು ರಾಷ್ಟ್ರದಲ್ಲಿ ಈ ಕ್ಷೇತ್ರ. ಹಾಗಾಗಿ ಈ ತರದೆಲ್ಲ ಕೆಲಸ ಬಿಜೆಪಿ ಅವರು ಅವ್ರನ್ನ ಕರ್ಕೊಂಡೇನೋ ಮಾಡ್ತಾವ್ರೆ. ಕಾಲಿವುಡ್ ಸ್ಟಾರ್ ನಟ ಧನುಷ್ ಕೂಡ ಈಗ ದಳಪತಿ ವಿಜಯ್ ಹಾದಿಯಲ್ಲೇ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಿದ್ದಾರಾ? ಹೌದು, ತಮಿಳು ಚಿತ್ರರಂಗದಲ್ಲಿ ಈಗ ಇಂಥದ್ದೊಂದು ರೋಚಕ ಚರ್ಚೆ ಜೋರಾಗಿ ನಡೀತಾ ಇದೆ. ಧನುಷ್ ಇತ್ತೀಚೆಗೆ ನಡೆದ ತಮ್ಮ ಅಭಿಮಾನಿ ಸಂಘದ ಕಾರ್ಯಕ್ರಮದಲ್ಲಿ ಆಡಿದ ಮಾತುಗಳು ಮತ್ತು ಹೊಸ ಧ್ವಜ ಅನಾವರಣ ಮಾಡಿರುವುದು ಈ ಅನುಮಾನಕ್ಕೆ ಅತಿ ದೊಡ್ಡ ಕಾರಣವಾಗಿದೆ. ಅಸಲಿಗೆ ಈ ವಿಷಯ ಏನಪ್ಪಾ ಅಂದ್ರೆ, ಚೆನ್ನೈನಲ್ಲಿ ಧನುಷ್ ಅಭಿಮಾನಿ ಸಂಘದ ವತಿಯಿಂದ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದಂತ ಧನುಷ್, ನಿಮ್ಮ ಒಗ್ಗಟ್ಟಿಗೆ ಸಿನಿಮಾ ಮೀರಿದ ದೊಡ್ಡ ಉದ್ದೇಶ ಸಿಗಬೇಕು ಅಂತ ಕರೆ ನೀಡಿದ್ದಾರೆ. ಕೇವಲ ಆಡಿಯೋ ಲಾಂಚ್ಗಳಿಗೆ ಮಾತ್ರ ಬಾರದೆ ನಿಮ್ಮ ಸುತ್ತಮುತ್ತಲಿನ ಜನರ ಕಷ್ಟಗಳಿಗೆ ಸ್ಪಂದಿಸಿ ಜನರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡಿ ಅಂತ ತಮ್ಮ ಫ್ಯಾನ್ಸ್ಗೆ ಸೂಚಿಸಿದ್ದಾರೆ. ವಿಶೇಷ ಅಂದ್ರೆ ಇದೇ ವೇದಿಕೆಯಲ್ಲಿ ಹೊಸ ಧ್ವಜವನ್ನು ಅನಾವರಣಗೊಳಿಸಲಾಗಿದೆ. ಧನುಷ್ ಅವರ ಈ ನಡೆ ಈಗ ತಮಿಳುನಾಡಿನ ಇಂದಿನ ಮುಖ್ಯಮಂತ್ರಿ ದಳಪತಿ ವಿಜಯ್ ಅವರ ಆರಂಭದ ದಿನಗಳನ್ನ ನೆನಪಿಸುತ್ತದೆ. ವಿಜಯ್ ಕೂಡ ತಮ್ಮ ತಮಿಳಗ ವೆಟ್ರಿ ಕಳಗಂ ಪಕ್ಷ ಕಟ್ಟುವ ಮುನ್ನ ಇದೇ ರೀತಿ ಅಭಿಮಾನಿ ಸಂಘಗಳ ಮೂಲಕ ತಳಮಟ್ಟದಲ್ಲಿ ಸಮಾಜ ಸೇವೆ ಮಾಡಿದ್ರು. ಇದನ್ನೆಲ್ಲ ನೋಡಿ ಈಗ ಅದೇ ಹಾದಿಯಲ್ಲಿ ಸ್ಟಾರ್ ನಟ ಧನುಷ್ ಕೂಡ ತುಳಿಯುತ್ತಿದ್ದಾರಾ ಅಂತ ನೆಟ್ಟಿಗರು ಕಾಮೆಂಟ್ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, 2031ರ ಚುನಾವಣೆಯಲ್ಲಿ ಧನುಷ್ ಸ್ಪರ್ಧಿಸಬಹುದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿವೆ. ಇನ್ನು ಧನುಷ್ ಅವರ ಸಿನಿಮಾಗಳನ್ನ ಗಮನಿಸಿದ್ರೆ ಇದು ಕಾಕತಾಳೀಯ ಅಂತ ಅನಿಸೋದಿಲ್ಲ. ಅಸುರನ್, ಕರ್ಣನ್ ಹಾಗೂ ಕ್ಯಾಪ್ಟನ್ ಮಿಲ್ಲರ್ ಮುಂತಾದ ಸಿನಿಮಾಗಳಲ್ಲಿ ಅವರು ಶೋಷಣೆ, ಸಮಾನತೆ ಮತ್ತು ಕೆಳವರ್ಗದ ಜನರ ಹಕ್ಕುಗಳಿಗಾಗಿ ಹೋರಾಡುವ ಪಾತ್ರಗಳನ್ನೇ ಹೆಚ್ಚು ಆಯ್ಕೆ ಮಾಡಿಕೊಂಡಿದ್ರು. ಈ ಮೂಲಕ ಅವರು ಜನಪರ ಸಂದೇಶಗಳನ್ನ ನೀಡ್ತಾ ಬಂದಿರೋದು ರಾಜಕೀಯ ಪ್ರವೇಶಕ್ಕೆ ನಡೆಸ್ತಾ ಇರೋ ಪೂರ್ವ ಸಿದ್ಧತೆ ಅಂತ ವಿಶ್ಲೇಷಣೆ ಮಾಡಲಾಗ್ತದೆ. ಬರ್ಲಿ ಬಿಡಿ, ಯಾರು ಬರೋದ್ ಬೇಡ.
ಬಟ್ ಆದ್ರೆ ವಿಜಯ್ ಇನ್ನು ಜನಕ್ಕೆ ಬೇಜಾರಾಗಲ್ಲ 5-10 ವರ್ಷದ ಮೇಲೆ. ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ 2026 ಸಿದ್ಧತೆಗಳು ವೇಗ ಪಡ್ಕೊಂಡಿದ್ದು ಉತ್ಸವವನ್ನು ಯಶಸ್ವಿಯಾಗಿ ಆಯೋಜಿಸಲು 17 ಉಪ ಸಮಿತಿಗಳನ್ನು ರಚಿಸಿ ಅವುಗಳ ಕಾರ್ಯಾಧ್ಯಕ್ಷರಿಗೆ ಜವಾಬ್ದಾರಿ ವಹಿಸಲಾಗಿದೆ ಅಂತ ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮೈಸೂರು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ದಸರಾ ಕಾರ್ಯಕಾರಿ ಸಮಿತಿ ಸಭೆಯ ಬಳಿಕ ಮಾತನಾಡಿದಂತ ಅವರು ಶೀಘ್ರದಲ್ಲೇ ಎಲ್ಲಾ ಉಪ ಸಮಿತಿಗಳಿಗೆ ಸದಸ್ಯರನ್ನ ನೇಮಕ ಮಾಡಲಾಗುವುದು ಅಂತ ಹೇಳಿದರು. ಕರಾವಳಿಯ ಸಾಂಪ್ರದಾಯಿಕ ಕ್ರೀಡೆಯಾದ ಕಂಬಳ ಆಯೋಜಿಸುವ ಕುರಿತು ಚರ್ಚೆಯಾಗಿದ್ದು ಅಂತಿಮ ತೀರ್ಮಾನವನ್ನ ಮುಖ್ಯಮಂತ್ರಿ ಕೈಗೊಳ್ಳಲಿದ್ದಾರೆ ಅಂತ ಅನುಮತಿ ದೊರೆತರೆ ಸಾಧ್ಗಳಿರತಕ್ಕಂಥ ಸೈಕ್ಲಿಂಗ್ ವೆಲೋಡ್ರೋಮ್ಗಾಗಿ ಗುರುತಿಸಲಾದ ಪ್ರದೇಶದಲ್ಲೇ ಕಂಬಳ ಆಯೋಜಿಸುವ ಸಾಧ್ಯತೆ ಇದೆ ಅಂತ ತಿಳಿಸಿದರು. ಈ ಬಾರಿ ದಸರಾವನ್ನ ಇನ್ನಷ್ಟು ಆಕರ್ಷಕವಾಗಿ ರೂಪಿಸಲು ವಿನೂತನ ಡ್ರೋನ್ ಶೋ ಆಯೋಜಿಸುವ ಜೊತೆಗೆ ಕೇಂದ್ರ ಸರ್ಕಾರದ ಅನುಮತಿ ದೊರೆತರೆ ವೈಮಾನಿಕ ಪ್ರದರ್ಶನ ನಡೆಸುವ ಯೋಜನೆಯೂ ಇದೆ ಅಂತ ಸಚಿವರು ಹೇಳಿದ್ದಾರೆ. ಗೋಲ್ಡ್ ಪಾಸ್ ವಿತರಣೆಯಲ್ಲಿ ಪಾರದರ್ಶಕತೆ ತರಲು ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದ್ದು ಆಸನಗಳ ಸಂಖ್ಯೆಗೆ ಅನುಗುಣವಾಗಿ ಮಾತ್ರ ಗೋಲ್ಡ್ ಪಾಸ್ ಮುದ್ರಿಸಲಾಗುವುದು. ವಿಐಪಿಗಳಿಗೆ ಉಚಿತ ಗೋಲ್ಡ್ ಪಾಸ್ ನೀಡುವುದಿಲ್ಲ ಅಂತ ಘೋಷಿಸಿದ್ದಾರೆ. ದಸರಾ ಆರಂಭಕ್ಕೂ ಮುನ್ನ ಮೈಸೂರು ನಗರದಲ್ಲಿ ನಡೆಯುತ್ತಿರತಕ್ಕಂಥ ಫ್ಲೈಓವರ್, ವೈಟ್ ಟ್ಯಾಪಿಂಗ್ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳನ್ನ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಸಭೆಯಲ್ಲಿ ಶಾಸಕರು ಮಹಿಳಾ ಸುರಕ್ಷತೆ, ನಗರ ಸ್ವಚ್ಛತೆ ಹಾಗೂ ತಾಲೂಕು ಮಟ್ಟದ ಕ್ರೀಡೋತ್ಸವ ಆಯೋಜನೆ ಸೇರಿದಂತೆ ಹಲವು ಸಲಹೆಗಳನ್ನು ನೀಡಿದ್ದು ಅವುಗಳನ್ನ ಪರಿಗಣಿಸಿ ಈ ಬಾರಿಯ ದಸರಾವನ್ನ ಮತ್ತಷ್ಟು ವಿಜೃಂಭಣೆಯಿಂದ ಆಚರಿಸಲಾಗುವುದು ಅಂತ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ.